32 ವರ್ಷ ಎಕ್ಸ್ಪೀರಿಯನ್ಸ್ ಇರೋ MLA ಮಾತಾಡಿರೋ ಮಾತುಗಳು. AEE ನಾಚಿಕೆ ಮನ ಮರ್ಯಾದೆ ಇದೆಯಾ? ಯಾರೋ ರವಿಕುಮಾರ್ ಏನೋ ಹೆಸರು ಹೇಳ್ತಾ ಇದ್ರು. ನಿಮ್ಗೆ ಇದೆಯಾ ನಾಚಿಕೆ ಮನ ಮರ್ಯಾದೆ? ಅಷ್ಟು ತುಂಬಿದ ಜನರ ಮಧ್ಯೆ ನೀವು ಬಿಲ್ ಕೊಟ್ರೆ ನೀನು ಕತೆ ಮುಗಿಸ್ತೀನಿ ಅಂತ ನೇರವಾಗಿ ನಿಮ್ಗೆ ಧಮಕಿ ಹಾಕಿದ್ದಾರೆ ಒಬ್ಬ MLA. ಅದನ್ನ ಕೇಳಿಸ್ಕೊಂಡು ನೀವು ಸರ್ವಿಸಲ್ಲಿ ಮುಂದುವರಿತಿದ್ದೀರಿ ಅಂತಂದ್ರೆ ನಿಮ್ಮಂತ ಮಾನ್ಗೆಟ್ಟವ್ರು ಯಾರು ಇಲ್ಲ. ಸರ್ಕಾರಿ ಅಧಿಕಾರಿ ಕಂಡ್ರಿ ನೀವು, ಗವರ್ನಮೆಂಟ್ ಅಫಿಷಿಯಲ್. ನೀವು ನಿಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರುವಂತಹ MLA ಆದ್ರೂ ಸರಿ, ನಾವಾದ್ರೂ ಸರಿ, ಇನ್ನೊಬ್ರಾದ್ರೂ ಸರಿ, ಅದು ಕಾನೂನಿನ ಪ್ರಕಾರ ತಪ್ಪು. ಆದ್ರೆ ನೀವುಗಳು ಹೆಂಗಾಗೋಗಿದ್ದೀರಿ ಅಂತಂದ್ರೆ MLAಗಳು ಹೇಳಿದ್ದಕ್ಕೆ ಆಯ್ತು ಸ್ವಾಮಿ ಅಂತ ನಡುಬಗ್ಗಿಸಿ ನಮಸ್ಕಾರ ಮಾಡಿ ಜಿ ಹುಜೂರ್ ಅಂತ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳುವಂತ ಚೇಲಗಳಾಗ್ಬಿಟ್ಟಿದ್ದೀರ ನೀವು. ಒಂದು ರಸ್ತೆ ಮಾಡೋದಕ್ಕೆ ಡಾಂಬರ್ ಹಾಕೋದಕ್ಕೂ ಪರ್ಮಿಷನ್ ಕೊಡಬೇಕು ಅಂತಂದ್ರೆ ತಿಪ್ಪರ್ಲಾಗ ಹಾಕಿಸ್ತೀರಿ ನೀವು. MLA ಮಾತು ಕೇಳಿ ಅಂತಂದ್ರೆ ನಿಮ್ಮಂತ ಅಧಿಕಾರಿಗಳಿಂದಲೇ ಈ ದೇಶ ಹಿಂಗಾಗಿರೋದು. ಇವತ್ತು ಅಷ್ಟು ಜನರ ಮಧ್ಯೆ ನಿನ್ ಕತೆ ಮುಗಿಸ್ತೀನಿ, ಹೆಂಗ್ ಕೊಡ್ತೀಯ ನಾನು ನೋಡ್ತೀನಿ, ನೀನು ಬಿಲ್ ಕೊಡ್ಕೂಡ್ದು ಅಂದ್ರೆ MLA ಹೇಳ್ದಂಗೆ ಕೇಳೋದಕ್ಕೆ ನೀವು ಅವ್ರ ಆಟದ ಗೊಂಬೆಗಳ ನೀವು? ನಿಮ್ಮ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ನೀವು ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಯಾವುದೇ ರೀತಿಯಂತ ಹಕ್ಕು ಅಧಿಕಾರ ಇಲ್ವಾ? ಕಷ್ಟ ಅಂತ ಇರೋರು ಯಾರಾದ್ರೂ, ಈಗ ನಾವೇ ನೋಡಿ ಪಾಪ ಯಾರೋ ಕಾಂಟ್ರಾಕ್ಟರ್ ತುಂಬಾ ಕಷ್ಟದಲ್ಲಿ ಇದ್ದಾರೆ ಅಂತ ನೋಡಿ, ಅವ್ರು ಬಿಲ್ ಪಾಸ್ ಮಾಡ್ಬಿಡಿ, ಇಟ್ಸ್ ಓಕೆ, ಫೇರ್. ಮಾಡ್ಬೇಡ, ನಾನು ಹೇಳೋವರೆಗೂ ಮಾಡ್ಬೇಡ, ಮಾಡಿದ್ರೆ ನೀನ್ ಕತೆ ಮುಗಿಸ್ತೀನಿ ಅಂತ ನೇರವಾಗಿ ಧಮಕಿ ಕೊಟ್ರು ಹಲ್ಕಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಿ ಅಂದ್ರೆ ನಿಮ್ಗೇನ್ರಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ನಿಮ್ಗೆ? ಸರ್ಕಾರಿ ಅಧಿಕಾರಿಗಳಿಗೆ ಯಾವ ಲೆವೆಲ್ಗೆ ಬಂದಿದ್ದೀರಾ? MLAಗಳಂತೂ ದರೆಗಿಳಿದ ದೇವತೆಗಳಾಗ್ಬಿಟ್ಟಿದ್ದೀರಾ ನಿಮ್ಮ ಕ್ಷೇತ್ರಗಳಲ್ಲಿ. ಅಧಿಕಾರಿಗಳಂದ್ರೆ ನಿಮ್ ಕಾಲ್ ಕಸ ಆಗೋಗಿದೆ. ಚಂದ್ರಪ್ಪನವರೇ, 32 ವರ್ಷಗಳ ನಿಮ್ಮ ಈ ಅಧಿಕಾರ ಅವಧಿಯಲ್ಲಿ ನಿಮ್ಮ ಅನುಭವದ ಮೇರೆಗೆ ನಿಮ್ಮ ಮಾತುಗಳು ಹೆಂಗಿರಬೇಕು? ಜಿದ್ದಿಗೆ ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ಗುತ್ತಿಗೆದಾರ, ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿ ಪಂಗಡದವರು ಕೂಡ ಗುತ್ತಿಗೆದಾರರಾಗಬೇಕು. ಅವರು ಕೂಡ ಒಂದು ಈ ರೀತಿಯಾದಂತಹ ಅಂದ್ರೆ ಈ ರೀತಿಯಾದಂತಹ ಸೆಕ್ಟರ್ ಅಲ್ಲೂ ಕೂಡ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡು ಕೆಲವೊಂದು ಕಾನೂನುಗಳನ್ನ ತಂದ್ರು. ಆದ್ರೆ ಇವತ್ತು ಚಂದ್ರಪ್ಪನವರೇ, ನೀವು ರೆಪ್ರೆಸೆಂಟೇಷನ್ ಮಾಡ್ತಾ ಇರುವಂತಹ ಕ್ಷೇತ್ರ ಮತ್ತು ಆ ವ್ಯಕ್ತಿ ನಿಮ್ಮನ್ನ ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಮೆನಿಪುಲೇಟ್ ಮಾಡಿ ಧಮಕಿ ಹಾಕ್ತೀರಿ ಅಂತಂದ್ರೆ ನೀವು ಕಾನೂನಾ ನೀವು? ಅಂದ್ರೆ ನಿಮ್ಗೆ ಇಷ್ಟ ಬಂದವ್ರಿಗೆ ಬಿಲ್ ಕೊಡ್ಬೇಕು, ನಿಮ್ಗೆ ಇಷ್ಟ ಇಲ್ಲದೆ ಇರೋರ್ಗೆ ಬಿಲ್ ಕೊಡಬಾರ್ದು, ನಿಮ್ಮ ಏರಿಯಾದಲ್ಲಿ ನಿಮ್ಮ ರೂಲ್ಸೇ ನಡಿಬೇಕಾ? ಹಂಗಾದ್ರೆ ಪೊಲೀಸ್ ಸ್ಟೇಷನ್ಸ್ ಎಲ್ಲ ತೆಗೆದ್ಬಿಡಿ ಅಲ್ಲಿ ಹೊಳಲ್ಕೆರೆ ಕ್ಷೇತ್ರದಲ್ಲಿ. ಒಂದು ಪೊಲೀಸ್ ಸ್ಟೇಷನ್ ಇಡಬೇಡಿ, ಎಲ್ಲ ತೆಗೆದ್ಬಿಡಿ. ಯಾಕಂದ್ರೆ ನಿಮ್ದೇ ಕಾನೂನು ಅಲ್ವಾ, ಅಂಧ ಕಾನೂನು. ಅಲ್ಲಿ ನೀವು ಹೇಳ್ದಂಗೆ ನಡಿಬೇಕಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ಎಲ್ಲರನ್ನೂ ತೆಗೆದ್ಬಿಡಿ, ನೀವೇ ಕುತ್ಕೊಂಡ್ಬಿಡಿ, ಇಲ್ಲ ನಿಮ್ಮ ಚೇಲಾಗಳನ್ನು ಕೂರಿಸ್ಬಿಡಿ. ಅಲ್ಲಿ ಚೇಲಾಗಳು ಹಾಕ್ಬೇಕು, ಇರೋ ಅಧಿಕಾರಿಗಳೇ ನಿಮ್ ಚೇಲಾಗಳಾಗಿದ್ದಾರೆ. ಆ ಮೊನ್ನೆ ನೋಡಿದ್ರೆ ಅದೇ ಅಂಥದ್ದು ಯೋಜನಾ ಇದು ಅಧಿಕಾರಿ ಇಲ್ಲಿ ಲಂಚ ತಗೋತಿದ್ದಾನಂತ ಇನ್ನೊಂದ್ ಕಡೆ ವರ್ಗಾವಣೆ ಮಾಡಿದ್ರೆ ಅಲ್ಲೂ ಲಂಚ ತಗೊಂಡು ಸಿಗಾಕೊಂಡಿದ್ದಾನೆ. ಮತ್ತೆ ಮಿನಿಸ್ಟರ್ಗೆ ಬೇರೆ ಕೊಡ್ಬೇಕು ಕಮಿಷನ್ ಅಂತ. ಇವರು ಕಮಿಷನ್ ಕೇಳಿದ್ದಾರೆ ಅಂತ ಈತ ಹೇಳ್ತಾ ಇದ್ದಾರೆ, ಬಟ್ ಅದಕ್ಕೆ ರೆಕಾರ್ಡ್ಸ್ ಇಲ್ಲ ಅಂತ. ಅವನ್ನೇನೋ ಸಸ್ಪೆಂಡ್ ಮಾಡಿದಾರಂತೆ. ಎಂತ ಮಡಿವಾಳ್, ಶರಣಪ್ಪ ಮಡಿವಾಳ್. ಏನ್ರಿ ಇದೆಲ್ಲ? ಸರ್ಕಾರಿ ಅಧಿಕಾರಿ ಅಂದ್ರೆ ಗತ್ತಿರ್ಬೇಕು. ಒಂದು AEE ಅಂತಂದ್ರೆ ಅದ್ ಸ್ಥಾನಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? AEE ಅಂದ್ರೆ ಅಷ್ಟು ಮಹತ್ವ ಇದೆ. ಅವ್ರ ಕೈಗೊಂಬೆ ಆಗಿ ಕೊಡು ಅಂದ್ರೆ ಕೊಡಕ್ಕೆ, ಬಿಡು ಅಂದ್ರೆ ಬಿಡಕ್ಕೆ, ಇಂಥ ಬದುಕು ಎದಕ್ಬೇಕು? ವೆರಿ ಸ್ಯಾಡ್. ಚಂದ್ರಪ್ಪನವರೇ, ಈ ರೀತಿಯಾದಂತಹ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಗುತ್ತಿಗೆದಾರ ಬಿಡಿ, ಅದು ಪರಿಶಿಷ್ಟ ಜಾತಿ, ಅದಕ್ಕೆ ಧರ್ಮ ಅಥವಾ ಜಾತಿ ಬಣ್ಣ ಬೇಡ. ಬೇಡ್ಕೋತಾ ಇದ್ರು ಕೂಡ ಜಿದ್ದಿಗೆ ಬಿದ್ದು ಅದ್ ಹೆಂಗ್ ಮಾಡ್ತಾರೋ ನೋಡ್ಬಿಡ್ತೀನಿ, ಅದ್ ಹೆಂಗಾಗುತ್ತೋ ನೋಡ್ಬಿಡ್ತೀನಿ, ಖಾತೆ ಮುಗಿಸ್ಬಿಡ್ತೀನಿ. ಬಾ 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 ನಿಜಕ್ಕೂ ಅದಕ್ಕೆ ಎಲ್ಲರೂ MLAಗಳಾಗ್ಬೇಕು ಅಂತ ಬಯಸೋದು. ಕೈ ಕಾಲು ಹಿಡಿದು ದುಡ್ಡು ತಗೊಂಬರ್ತೀನಿ ನಾನು, 1000 ಕೋಟಿ ತರೋ ಅಷ್ಟು ಶಕ್ತಿ ನನಗಿದೆ. ಮತ್ತೇನು ಸುಮ್ಮನೆ ಪುಕ್ಸಟ್ಟೆ ನಿಮ್ಗೆ ಓಟ್ ಹಾಕಿರ್ತಾರ? ಪುಕ್ಸಟ್ಟೆ ಧಮಕಿ ಹೊಡ್ಕೊಂಡು ಓಡಾಡ್ಲಿ ಅಂತಾನೆ ನಿಮ್ಗೆ ಓಟ್ ಹಾಕಿರ್ತಾರ? ನಿಮ್ ಕ್ಷೇತ್ರಕ್ಕೆ ಏನಾಗ್ಬೇಕು ಅನ್ನೋದನ್ನ ಜಿದ್ದಲ್ಲಿ ತಗೊಂಡ್ ಬರ್ಲಿ ಅಂತಾನೆ ನಿಮ್ಗೆ ಓಟ್ ಹಾಕೋದು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಓಡಾಡ್ಕೊಂಡಿರ್ತೀನಿ ಅಂತಂದ್ರೆ ನೀವೇನು ಸಾಮಾನ್ಯ ಮನುಷ್ಯರೇ?
ದೇವ್ರೆ, ಎಸ್ ಬರೀ ಧಮಕಿಗಳು ಬೆದರಿಕೆಗಳು ಇದರಲ್ಲೇ ಆಯಿತು ನೀವು ಎಮ್ ಎಲ್ ಎಗಳ ಜೀವನ.